ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಮದೇವ್ ಹೋರಾಟಕ್ಕೆ ರಾಜ್ಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪತಂಜಲಿ ಯೋಗ ಪೀಠದ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಯುತ್ತಿದೆ. ಧರಣಿ ಸ್ಥಳದಲ್ಲಿ ಹೋಮ ಹವನ ನಡೀತಾ ಇದೆ. ಭಾರತೀಯ ಕಿಸಾನ್ ಸಂಘ ಕೂಡ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುತ್ತಿದೆ. ನಾವು ಸ್ವಾಹ ಅಂತ ಹೇಳ್ತೀವಿ. ಇದು ಬಹಳ ಕಠಿಣ ಇಲ್ಲ, ಮಂತ್ರಗಳು ನಮಗೆ ಗೊತ್ತಿಲ್ಲ. ಆದರೆ ಸ್ವಾಹ ಅಂದರೆ ನಾನು ಸತ್ಯವನ್ನ ಹೇಳ್ತೇನೆ, ನಾನು ಸಮರ್ಪಿಸ್ತಿದ್ದೇನೆ, ಇದೆಲ್ಲವನ್ನು ನಿಮಗೆ ಕೊಡ್ತಿದ್ದೇನೆ ಅನ್ನುವ ಅರ್ಥ ಸಂಸ್ಕೃತದಲ್ಲಷ್ಟೇ. ಸ್ವಾಹ ಈ ರೀತಿಯಲ್ಲಿ ಅದು. ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಮದೇವ್ ಅವರ ಹೋರಾಟವನ್ನು ಬೆಂಬಲಿಸಿ ರಾಷ್ಟ್ರದೆಲ್ಲೆಡೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಹೋರಾಟ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಈ ಒಂದು ಸತ್ಯಾಗ್ರಹದಲ್ಲಿ ಯಾರೆಲ್ಲ ಪ್ರಮುಖರು ಭಾಗವಹಿಸಿದ್ದಾರೆ, ಬೆಂಬಲ ಹೇಗೆ ವ್ಯಕ್ತವಾಗ್ತಿದೆ? ಗುರುಪ್ರಸಾದ್, ಈಗಾಗಲೇ 48 ಗಂಟೆಗಳ ಕಾಲ ನಿರಶನ ನಡೀತಾನೆ ಬಂದಿದೆ ಫ್ರೀಡಂ ಪಾರ್ಕ್ನಲ್ಲಿ. ಯಾವುದೇ ರೀತಿ ಕೂಡ ಹೋರಾಟವನ್ನು ಹಿಂತೆಗೆದುಕೊಳ್ಳುವಂಥ ಮಾತೇ ಇಲ್ಲ. ಎಲ್ಲಿಯವರೆಗೂ ಬಾಬಾ ರಾಮದೇವ್ ಅವರು ಹೋರಾಟ ಮಾಡ್ತಾರೆ ಅಲ್ಲಿ ತನಕ ಬೆಂಬಲವನ್ನು ವ್ಯಕ್ತಪಡಿಸುವಂಥದ್ದು ಪ್ರಮುಖವಾಗಿ ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನೀವು ಕಾಣ್ಬೋದು. ಪ್ರಮುಖವಾಗಿ ದಿವ್ಯಜ್ಞಾನಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಒಂದು ನಿರಶನ ನಡೀತಾ ಇದೆ. 48 ಗಂಟೆಗಳ ಕಾಲ ನಿರಶನ ಈಗಾಗಲೇ ಮುಗಿದಿದ್ದು. ಇವತ್ತು ಕೂಡ ಒಂದು ನಿರಶನ ಮುಂದುವರಿತಾನೆ ಅಂತ ಹೇಳ್ಬೋದು. ಏನು ನಿನ್ನೆ ಆಗಿರ್ತಕ್ಕಂಥ ಬಾಬಾ ರಾಮದೇವ್ ಅವರ ಒಂದು ಹರಿದ್ವಾರದಲ್ಲಿ ಏನು ಈಗಾಗಲೇ ಮತ್ತೆ ಒಂದು ನಿರಶನ ಕೈಗೊಂಡಿದ್ದಾರೆ. ಎಲ್ಲರೂ ಕೂಡ ಅವರ ಒಂದು ಅನುಯಾಯಿಗಳು ಅವರೊಂದು ಅನುಯಾಯಿಗಳಲ್ಲಿ ಸಾಕಷ್ಟು ಒಂದು ಸಂತೋಷ ವ್ಯಕ್ತವಾಗಿದೆ. ಅವ್ರ ಜೊತೆಗೆ ಅವ್ರು ಎಲ್ಲಿವರೆಗೂ ಬಾಬಾ ಅವರು ಹೋರಾಟ ಇರುತ್ತೆ ಅಲ್ಲಿ ತನಕನೂ ಕೂಡ ಭಕ್ತರು ಕೂಡ ಇಲ್ಲೊಂದು ಹೋರಾಟ ಮಾಡುವಂಥ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಹೋರಾಟ ಹಿಂತೆಗೊಳ್ಳುವಂಥ ಮಾತೇ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳ್ಬರ್ತೇವೆ. ಇವತ್ತು ಬೆಳಿಗ್ಗೆ ಹೋಮ ಹವನಗಳನ್ನು ಮಾಡೋದ್ರ ಮೂಲಕ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಲಿದೆ. ನೀತಿ ಬೋಧನೆಗಳು ಕೂಡ ಇಲ್ಲಿ ನಡೀತಾ ಇದೆ. ಸಾಕಷ್ಟು ಜನರು ಇದೀಗ ಇನ್ನೂ ಸಾಕಷ್ಟು ಭಕ್ತಾದಿಗಳು ಕೂಡ ಬರೋರಿದ್ದಾರೆ. ಸೊ ಈ ನಮ್ಮ ಜೊತೆ ಮಾತಾಡಲಿಕ್ಕೆ ಜ್ಞಾನಾನಂದ ಸ್ವಾಮೀಜಿಗಳಾದ ಇಲ್ಲಿಂದ ಒಂದು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಜ್ಞಾನಾನಂದ ಸ್ವಾಮಿಗಳಿದ್ದಾರೆ. ಬನ್ನಿ, ಅವ್ರೇನು ಹೇಳ್ತಾರೆ ಈ ಹೋರಾಟದ ಬಗ್ಗೆ. ಸರ್, ಇವತ್ತಿನ ನಿಮ್ಮ ಹೋರಾಟ ಯಾವ ರೀತಿ ಪ್ರಾರಂಭ ಆಯಿತು ಅಂತ? ಪ್ರಾರಂಭ ನಮ್ಮದು ಪ್ರತಿ ಸಾರಿ ಕೂಡ ಯೋಗದಿಂದಗೆ ಆಗುತ್ತೆ. ಬೆಳಗ್ಗೆ 5 ಗಂಟೆಯಿಂದ ಯೋಗ ಪ್ರಾರಂಭ ಆಯಿತು. ಅದರ ನಂತರ ಭಗವಂತನ ಪ್ರಾರ್ಥನೆಯಾದ ಹೋಮ ಹವನದಿಂದ ಪ್ರಾರಂಭ ಆಗಿದೆ. ಅದಾದ ನಂತರ ಈಗ ಮಾರ್ಗದರ್ಶನ, ಸತ್ಸಂಗ, ಭಜನೆಗಳೊಂದಿಗೆ ಈಗ ನಮ್ಮ ಉಪವಾಸ ಸತ್ಯಾಗ್ರಹಿಗಳೆಲ್ಲ ವೇದಿಕೆ ಮೇಲೆ ಇದ್ದಾರೆ. ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ. ನಮ್ಮ ಹೋರಾಟ ಸ್ವಾಮೀಜಿಯಂತೆ ಸ್ವಾಮೀಜಿ ಎಲ್ಲಿ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಪ್ರತಿದಿನದಂತೆ ಇವತ್ತು ಕೂಡ ಬಹಳಷ್ಟು ಸಂಘಟನೆಗಳು, ಜನಸ್ತೋಮ ಸಂಘಟನೆಗಳು ಅಂದ್ರೆ ಜನಸಾಮಾನ್ಯರು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ, ಅರಿವಾಗ್ತಾ ಇದೆ. ಮೊನ್ನೆ ರಾತ್ರಿ ನಡೆದಂತಹ ಘಟನೆ ನಿಜವಾಗ್ಲೂ ತಪ್ಪು ಎಂಬತಕ್ಕಂಥ ಅರಿವು ಇಡೀ ಭಾರತೀಯರಿಗೆ ಆಗ್ತಾ ಇದೆ. ಜನಸಾಮಾನ್ಯರು ಅಂತ ನಾನು ಹೇಳ್ತೇನೆ. ಎಲ್ಲರೂ ಬರ್ತಿದ್ದಾರೆ. ಅವರೆಲ್ಲರೊಂದಿಗೆ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಅಂದ್ರೆ ಇದೊಂದು ಹೋರಾಟ, ಇದೊಂದು ನಮ್ಮ ಹಕ್ಕಿನ ಪ್ರಶ್ನೆಯ ಮಾತು. ಈ ರೀತಿ ಮುಂದುವರೆದ್ರೆ ಬಹುಶಃ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹೇಳುತ್ತೆ, ನಾಳೆ ದಿನ ಏನಾದರೂ ನೀರು ಕುಡಿಲಿಕ್ಕೂ ಕೂಡ ಅನುಮತಿ ಕೇಳಬೇಕೇನೋ. ಅದಕ್ಕೋಸ್ಕರ ಇವತ್ತು ಹೋರಾಡದೇ ಇದ್ರೆ ಮುಂದಿನ ದಿನ ಈ ಪ್ರಶ್ನೆಗಳೆಲ್ಲ ಕೇಳಿ ಬರಬಹುದೇನೋ. ಮುಂದಿನ ಪೀಳಿಗೆ ನಮ್ಮನ್ನು ಪ್ರಶ್ನೆ ಮಾಡದೇ ಇರಲಿ. ನಮ್ಮ ಕರ್ತವ್ಯವನ್ನು ನಾವು ಅರಿತುಕೊಂಡು ನಮ್ಮ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಾವು ನಡೆಸ್ತಾ ಇದ್ದೇವೆ. ನಿನ್ನೆ ಕೂಡ ಸಾಕಷ್ಟು ಸಂಘಟನೆಗಳು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ, ಇವತ್ತು ಯಾರೆಲ್ಲ ಒಂದು ಸಂಘಟನೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋರಿದ್ದಾರೆ ಅಂತ? ಅದಕ್ಕೆ ನಾನು ಹೇಳಿದೆ, ಯಾವ ಸಂಘಟನೆಗಳು ಅಂತಲ್ಲ, ಬಹುಶಃ ನಮ್ಮ ಕರ್ನಾಟಕದಿಂದ ಎಲ್ಲ ಸಂಘಟನೆಗಳು ಕೂಡ ಬರ್ತಾ ಇವೆ. ಇದುವರೆಗೂ ಈಗಾಗಲೇ ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನವರು ಬಂದಿದ್ದಾರೆ, ನಮ್ಮ ಮಾತೆಯರು ಬಂದಿದ್ದಾರೆ, ಹಲವಾರು ಭಜನಾ ಮಂಡಳಿಗಳು ಬರ್ತಾ ಇವೆ. ಹಾಗೆ ನಾನು ವೇದಿಕೆಯಲ್ಲಿರೋದ್ರಿಂದ ಎಷ್ಟೋ ಸಂಘಟನೆಗಳು ಬಂದಿರೋದ್ರಿಂದ ಆ ಹೆಸರುಗಳು ನನಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಎಲ್ಲ ಸಂಘಟನೆಗಳು ಕೂಡ ಬರ್ತಾ ಇವೆ. ಯಾಕೆ ನಾನು ಇದು ಹೆಸರಿಗೆ ಒತ್ತು ಕೊಡ್ತಾ ಇಲ್ಲ ಅಂದರೆ, ಈಗ ಒಂದು ಸಂಘಟನೆಗೆ ಬೆಂಬಲ ಕೊಡೋದ್ರಿಂದ ಒಂದು ರೀತಿ ಅಂತ ನಾವು ತಿಳಿಬೋದು. ಆದ್ದರಿಂದ ಸಂಘಟನಾತೀತವಾಗಿ ಸಂಘಟನೆಗಳು ಅಂತ ಹೇಳಿದ್ರೆ ಎಲ್ಲರೂ ಬರ್ತಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಒಟ್ಟು ಸಂಘಟನೆಗಳು ಅನ್ನೋದು ಪ್ರಮುಖ ಪಾತ್ರವಲ್ಲ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಯಾವುದೇ ಜಾತಿ ಧರ್ಮ ಕೂಡ ಎಲ್ಲರೂ ಯಾರು ಆ ಥರದೊಂದು ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಒಟ್ಟಾರೆ ಈ ಹೋರಾಟ ಇನ್ನೂ ಮುಂದುವರಿತಾನೆ ಅಂತಲೇ ಹೇಳ್ಬೋದು. ಗುರುಪ್ರಸಾದ್. ಓಕೆ ಮಾರುತೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.